ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಈಗ ಕಾಂತಾರ ಸಿನಿಮಾದ ದೃಶ್ಯವನ್ನ ಉಲ್ಲೇಖಿಸಿ ನರೇಂದ್ರ ಮೋದಿ ಅವರನ್ನು ವ್ಯಂಗ್ಯವಾಡಿದ್ದಾರೆ. ಕಾಂತಾರ ಸಿನಿಮಾದ ಹೆಸರಲ್ಲಿ ಮೋದಿ ಅವರ ಕಾಲೆಳೆದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಚುನಾವಣೆ ಬಂತು ಅಂದ್ರೆ ಸಾಕು ಮೋದಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಮುದ್ರ ಆಳಕ್ಕೆ ಹೋದ್ರು, ಕೈಯಲ್ಲಿ ನವಿಲುಗರಿ ಹಿಡ್ಕೊಂಡು ದೇವರನ್ನ ಹುಡುಕೋದಕ್ಕೆ ಹೋದ್ರು. ಇದಕ್ಕಿಂತ ಅಪಹಾಸ್ಯ ದೇಶಕ್ಕೆ ಇನ್ನೇನು ಬೇಕು ಅಂತ ಶಿವರಾಜ್ ತಂಗಡಗಿ ಮತ್ತೆ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಆಡಿದಂಥ ಮಾತು ಬಿಜೆಪಿ ನಾಯಕರ ಸಿಟ್ಟಿಗೆ ಕಾರಣ ಆಗಿತ್ತು. ಇವತ್ತು ಮತ್ತೆ ತಂಗಡಗಿ ಮುಂದುವರಿಸಿದ್ದಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪ್ಪಳಕ್ ಬಿಡಿಬೇಕು. ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ ನೋಡ್ರಿ. ಯಾವ ಪರಿಸ್ಥಿತಿ ಬಂತು ಈ ದೇಶದ ಪರಿಸ್ಥಿತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಬೇರೆ ಚುನಾವಣೆ ಬಂತಂದ್ರೆ ನಾಟಕ, ಚುನಾವಣೆ ಬಂತಂದ್ರೆ ಯಾವ್ದಾದ್ರು ಒಂದು ಧರ್ಮ ಜಾತಿ ಪಾಕಿಸ್ತಾನ. ಈ ಸತಿ ಅದು ಒಂದಾಗೈತೆ, ಇನ್ನೊಂದು ಜಾಸ್ತಿ ಆಗೈತೆ. ಈ ಸತಿ ಚುನಾವಣೆ ಬಂದಕ್ಕೆಲ್ಲ ಸಮುದ್ರದ ಆಳಗಳು ಕುಂತಾರ. ಮೋದಿಯವರು ಸಮುದ್ರದ ಆಳದೊಳಗ ನವಲಿಗರಿ ತಗೊಂಡು ಅಲ್ಲಿ ಪೂಜೆ ಮಾಡಾಕಂತ. ಯಾರಾದ್ರೂ ಈ ದೇಶದ ಪ್ರಧಾನಮಂತ್ರಿ ಹಿಂಗ್ ಮಾಡಿದ್ರಲ್ರಿ? ಯಾರಾದ್ರೂ ದೇಶದ ಪ್ರಧಾನಮಂತ್ರಿ ನೀರೊಳಗ ನವಲಿಗಿರಿ ಕೈಯಾಗ ಹಿಡ್ಕೊಂಡು ಅಲ್ಲಿ ದೇವ್ರು ಹುಡ್ಕೊಂಡ? ಇದಕ್ಕಿಂತ ಅಪಹಾಸ್ಯ ಈ ದೇಶಕ್ಕೆ ಏನ್ ಬೇಕಾಗಿದೆ? ಈ ದೇಶ ಸಂಸದರ ದತ್ತಗ್ರಾಮ ನೋಡ್ರಿ, ಇವರ ಪರಿಸ್ಥಿತಿ ಹೆಂಗಿದೆ ಅಂತಂದು. ಸ್ವಾಮಿ, ಆ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ದಿನ ಏನು ಮಾಸ್ಕ್ ಹಾಕಲ್ಲ ಕೆಳಗೆ ಹೋಗಿ ಬರ್ತಾರ. ರಾಹುಲ್ ಗಾಂಧಿ ಅವರು ಇದನ್ನ ಕಾಯಮಾಗಿ ಏನು ಮಾಸ್ಕ್ ಹಾಕೋಣ, ನವಿಲಿಗೇರಿನ ತಗೊಳಗಲ್ಲ. ನದಿ ದಡಕ್ ಹೋಗಿ ಪೂರಾ ಮುಟ್ಟಿ ಅಲ್ಲಿ ಕುಂತು ಬರ್ತಾರ. ಆದ್ರೆ ನಿಮ್ಮ ನಾಟಕ ಕಂಪನಿ ಮಾಡಕ್ ಬರಾಗಲ್ಲ. ನೋಡ್ರಿ ಎಂತ ಕರ್ಮ ನಮ್ದು. ಮೊನ್ನೊಂದು ಯಾವ್ದೋ ದೇವಸ್ಥಾನಕ್ಕೆ ವೇಷ ಹಾಕೊಂಡು ಹೋಗ್ಯಾರ ಪ್ರಧಾನಮಂತ್ರಿಗಳು. ನೋಡ್ಬೇಕು, ಕಾಂತಾರ ಸಿನಿಮಾದಾಗ ಇದ್ದಂಗೆ ಕಾಣ್ತಾರ. ತಲಿ ಮೂರು ಏನೇನು ವೇಷ, ನಮ್ಮ ನಾಚಿಗೆ ಬರ್ತೈತೆ. ಇವು ಅದು ಹೆಂಗ ಗೌರವದಿಂದ ಗೋಣೆತ್ತಿಗೆ ಬಿಜೆಪಿ ಹೇಳ್ತಾರೆ ನನಗಂತೂ ಅರ್ಥ ಆಗವಲ್ಲ. ಮತ್ತೀಗ ಡಾಕ್ಟರ್ ಏನ್ ಹೇಳಕ್ ಹೊಂಟ ನನಗೆ ಗೊತ್ತಿಲ್ಲ. ಮನೆ ಟಿಕೆಟ್ ತಗೊಂಡ ಕರೋನಾಗಂತ ಎಲ್ಲಾರನ್ನ ಮೆತ್ತ ಮಾಡ್ಯಾರ. ಕೊಟ್ಟಂತ ಹೇಳಿಕೆ ಏನಿದೆ, ಮೋದಿ ಮೋದಿ ಅಂತ ಜಪ ಮಾಡುವಂತ ಯುವಕರಿಗೆ ಕಪಾಳ ಕೊಡಿಬೇಕು ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅದರ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಶಿವರಾಜ್ ತಂಗಡಗಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಆದರೆ ಅವರನ್ನ ಪೊಲೀಸರು ತಡೆದಿದ್ದಾರೆ. ಶಿವರಾಜ್ ತಂಗಡಗಿ ಅವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ, ಧಿಕ್ಕಾರ ಕೂಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಬಗ್ಗೆ ಈ ರೀತಿ ಮಾತನಾಡಿದ್ದು ಸರಿನಾ ಅಂತ ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ದೇಶದ ಪ್ರಧಾನಿ ಪ್ರಪಂಚದಲ್ಲಿ ಒಂದು ಗೌರವ ತಂದಿರುವಂತ ಈ ದೇಶದ ಪ್ರಧಾನಿ ಬಗ್ಗೆ ಅವರ ಮೇಲೆ ಸುಮೋಟೋ ಕೇಸನ್ನು ದಾಖಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.